ಜೈ ಭೀಮ್. ಮಲ್ಲಿಕಾರ್ಜುನ್ ಮುತ್ಯ ಈ ವ್ಯಕ್ತಿ ಯಾರು ಅಂತ ಪರ್ಸನಲ್ ಆಗಿ ನಮಗ್ ಗೊತ್ತಿಲ್ಲದೆ ಹೋದ್ರು ಅನುಚಿತ ವರ್ತನೆ ಅಂದ್ರೆ ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಅನುಚಿತ ವರ್ತನೆ ಅನ್ನೋ ಸ್ಟೈಲ್ ಬರ್ತಾ ಇದೆ. ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವ್ರ ಮೇಲೆ ಪೋಸ್ಕೋ ಆಗಿದೆ ಅಂತ, ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ದಾರೆ ತಲೆ ಮರೆಸ್ಕೊಂಡಿದ್ದಾರೆ, ಭೂಗತ ಆಗಿದ್ದಾರೆ ಮಲ್ಲಿಕಾರ್ಜುನ್ ಮುತ್ಯ ಅವರು. ಸೊ ನಿನ್ನೆ ಮಲ್ಲಿಕಾರ್ಜುನ್ ಮುತ್ಯ ಅವರು ಸ್ವತಃ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ, ಮದುವೆ ಕಾರ್ಯಕ್ರಮಕ್ಕೋಸ್ಕರ ಆಮಂತ್ರಣ ಪತ್ರಿಕೆಯನ್ನ ಹಂಚ್ತಾ ಇದ್ದೀನಿ ಅಂತ ಹೇಳಿದ್ದಾರೆ, ಸ್ಪಷ್ಟೀಕರಣ ಅಂತ ಕೊಟ್ಟಿದ್ದಾರೆ. ಸರಿ, ಈಗ ಅದು ಅನುಚಿತ ವರ್ತನೆನಾ ಅಪ್ರಾಪ್ತ ಬಾಲಕಿ ಮೇಲೆ, ಹಾಗೂ ಪೋಸ್ಕೋ ಆಗಿದೆಯಾ? ಒಂದು ವಿಚಾರ, ಎರಡು ಘಟನೆಗಳು. ವಿಚಾರ ಅಂದ್ರೆ ಅನುಚಿತ ವರ್ತನೆ ಅಪ್ರಾಪ್ತ ಬಾಲಕಿ ಮೇಲೆ ಅನ್ನೋ ಸ್ಟೈಲ್ ಬಂದಾಗ ಇಲ್ಲಿ ಒಂದು ಪಾಲಕರು ಅಂದ್ರೆ ಆ ಬಾಲಕಿಯ ಪಾಲಕರು ಅಥವಾ ಪೋಷಕರು ಹೌದು ಇದು ಅನುಚಿತ ವರ್ತನೆ ಅಂತ ಕಂಪ್ಲೇಂಟ್ FIR ಮಾಡಬೇಕು. ಇಲ್ಲದೆ ಹೋದ್ರೆ ಅದನ್ನ ಪೋಸ್ಕೋ ಕಾಯ್ದೆ ಅಡಿಯೊಳಗೆ ತರಬೇಕು. ಸೊ ಇಲ್ಲಿ ಪಾಲಕರಂತೂ ಅವ್ರಿಗೆ ಬ್ಲೇಮ್ ಮಾಡಿಲ್ಲ. ಅಂದ್ರೆ ನಮ್ಮ ಮಗಳ ಮೇಲೆ ಅನುಚಿತ ವರ್ತನೆ ಮಲ್ಲಿಕಾರ್ಜುನ್ ಮುತ್ಯ ಅವರು ಮಾಡಿದ್ದಾರೆ ಅಂತ. ಎರಡನೇದು ಪೋಸ್ಕೋ ಅವ್ರ ಮೇಲೆ ಬಂದಿಲ್ಲ. ಕಾರಣ ಇಷ್ಟ, ತಂದೆ ತಾಯಿ ಅಂದ್ರೆ ಪಾಲಕರು ಪೋಷಕರು ಇಲ್ಲ ಮಲ್ಲಿಕಾರ್ಜುನ್ ಮುತ್ಯ ಅವರು ಆ ಥರ ಅನುಚಿತ ವರ್ತನೆ ಮಾಡಿಲ್ಲ, ನಾವು ಅವರ ಭಕ್ತರು, ಆ ಮಠದ ಭಕ್ತರು, ಮಲ್ಲಿಕಾರ್ಜುನ್ ಮುತ್ಯ ಅವರ ಭಕ್ತರು ನಾವು, ಅವರು ಪ್ರೀತಿಯಿಂದ ಮಕ್ಕಳನ್ನ ಯಾವ ತರ ಪ್ರೀತಿ ಮಾಡ್ತಾರೋ ಅದೇ ತರ ಪ್ರೀತಿ ಮಾಡಿದ್ದು ಮಾತ್ರ ನಮ್ಗೆ ಕಾಣ್ತಾ ಇದೆ ಅಂತ ಅನ್ನೋ ಸ್ಟೈಲಲ್ಲಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅಂದಮೇಲೆ ಇಲ್ಲಿ ಪೋಸ್ಕೋ ಪ್ರಶ್ನೆ ಬರೋದಿಲ್ಲ. ಎರಡು ವರ್ತನೆಗಳಲ್ಲಿ ಮೊದಲೇದ್ದು ಯಾರಾದ್ರೂ ಒಬ್ರು ಕಂಪ್ಲೇನೆಂಟ್ ಇರಬೇಕು, ಅದು ಅನುಚಿತ ವರ್ತನೆ ಅಂತ ಅನಿಸ್ಬೇಕು. ಯಾವಾಗ ಅನುಚಿತ ವರ್ತನೆ ಅಂತ ಅನಿಸುತ್ತೆ ಅಂತಂದ್ರೆ ಆ ವ್ಯಕ್ತಿ ಅಂದ್ರೆ ಮಲ್ಲಿಕಾರ್ಜುನ್ ಮುತ್ಯ ಅನ್ನೋ ವ್ಯಕ್ತಿ ಆ ಒಂದು ಯುವತಿ ಬಾಲಕಿ ಜೊತೆ ಇರ್ಬೇಕಾದ್ರೆ ಅವರ ಹಾವಭಾವಗಳು, ಕಣ್ಣುಗಳು, ಮುಖದ ಮೇಲೆ ಆ ಥರ ನೇರಿಗೆಗಳು ಅಥವಾ ಆ ಭಾವನೆ ಕಾಣ್ತಾ ಇಲ್ಲ. ಅವ್ರ ಮನಸ್ಸಿನಲ್ಲಿ ಓಡ್ತಿರೋದೇನು ಗೊತ್ತಿಲ್ಲ ನಮಗೆ. ಆದರೆ ವಿಡಿಯೋದಲ್ಲಾಗ್ಬೋದು, ಆ ಮಗುವಿನ ಜೊತೆ ಆಟ ಆಡ್ಬೇಕಾದ್ರೆ ಅವರ ಭಾವನೆಗಳು ಅವರ ಮುಖದ ಮೇಲೆ ಕಾಣ್ತಾ ಇಲ್ಲ, ಕಂಡಿಲ್ಲ ಅಂತ ನಾವು ಅನ್ಕೋಬಹುದು. ಇಲ್ಲಿ ಕಂಪ್ಲೇನೆಂಟ್ ಇಲ್ಲ. ಇನ್ನ ಪೋಸ್ಕೋದಲ್ಲಿ ಬರ್ಬೇಕಾದ್ರೆ ಲೈಂಗಿಕ ಕಿರುಕುಳ ಅಂತ ಬರಬೇಕು. ಪೋಸ್ಕೋ ಲೈಂಗಿಕ ಕಿರುಕುಳದಲ್ಲಿ ಮಾತ್ರ ಜಾರಿಯಾಗುವಂಥದ್ದು. ಹಾಗಾದ್ರೆ ಇಲ್ಲಿ ಲೈಂಗಿಕ ಕಿರುಕುಳ ಆಯ್ತಾ, ದುರ್ವರ್ತನೆ ಆಯ್ತಾ? ಲೈಂಗಿಕತೆ ಅನ್ನೋದು ಏಕಾಂತದಲ್ಲಿದ್ದಾಗ ಬರುವಂಥದ್ದು. ಅದು ಯುವತಿ ಇರ್ಬೋದು, ಮಹಿಳೆ ಇರ್ಬೋದು, ಬಾಲಕಿ ಇರ್ಬೋದು. ಆದ್ರೆ ಇಲ್ಲಿ ಅವರ ಪೋಷಕರು ಇಲ್ಲಿ ಎದುರಿಗೆ ಇದ್ದಾಗ ಅಲ್ಲಿ ಲೈಂಗಿಕತೆ ಅಥವಾ ಕಿರುಕುಳ ಬಹುಶಃ ಬರ್ಲಿಕ್ಕಿಲ್ಲ. ಹಾಗಾಗಿ ಅವ್ರ ಮೇಲೆ ಯಾವುದೇ ಪೋಸ್ಕೋ ಇನ್ನೂವರೆಗೂ ಜಾರಿಯಾಗಿಲ್ಲ. ನಾನು ಆಗ್ಲೇ ಹೇಳಿದಿರೋ ತರ ಒಬ್ರು ಕಂಪ್ಲೇನೆಂಟ್ ಇರಬೇಕು ಅಥವಾ ಒಂದು ಪೋಸ್ಕೋ ಆಗ್ಬೇಕು. ಎರಡು ಘಟನೆ ಘಟಿಸ್ಬೇಕಾದ್ರೆ ಲೈಂಗಿಕ ಕಿರುಕುಳ ಅಂತ ಬರಬೇಕು. ಲೈಂಗಿಕ ಕಿರುಕುಳ ಅನ್ನೋದು 4 ಜನರ ಮಧ್ಯೆ ಬರೋದಿಲ್ಲ. ಅಲ್ಲಿ ವಿಡಿಯೋ ಕ್ಯಾಮ್ರಾ ಚಾಲು ಮಾಡಿದಾಗ ಲೈಂಗಿಕ ಕಿರುಕುಳ ಆಗಲ್ಲ. ಅದೊಂದು ಪ್ರೀತಿ ಅಥವಾ ವಿಶ್ವಾಸಿಕವಾಗಿ ಆಗಿರ್ಬೋದು ಅನ್ನೋದನ್ನ, ಮೇಲ್ನೋಟಕ್ಕೆ ಕಾಣೋದನ್ನ ನಾವು ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ ಹೊರತು ಮುಂದಿನ ವಿಚಾರ ಅದು ಸತ್ಯ ಅಸತ್ಯತೆ ಹಾಗೂ ಅದಕ್ಕೇನಾದ್ರೂ ತನಿಖೆ ಅಂತ ಮಾಡಿದ್ರೆ ಆ ಸತ್ಯ ಹೊರಗೆ ಬರಲಿ, ಸತ್ಯ ಯಾವತ್ತಿಗೂ ಮುಚ್ಚಿಡಕ್ ಆಗಲ್ಲ ಅನ್ನೋದನ್ನ ನಾವು ಇಲ್ಲೇ ಸ್ಪಷ್ಟೀಕರಣ ಅಂದ್ರೆ ವಿಶ್ಲೇಷಿಸೋ ಪ್ರಯತ್ನ ಮಾಡಿದ್ವಿ. ಇದೇ ತರ ಮತ್ತೆ ಬೇರೆ ಸುದ್ದಿ ಜೊತೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್.